हेतोऽन्वयात्तरतश्चार्थ्येष्वभिज्ञस्वराट् तेने ब्रह्महृदाय आदिकवये मुह्यन्ति सूरयः तेजो वारिमृदां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि नमस्ते प्राणेश प्रणते भवाय वनिमगाः नमस्वामिन् रामप्रीतम हनुमन् गुरुगुण नमस्तुभ्यं भीमप्रबलकृष्णेष्ट भगवन् नमः श्रीमन्मध्वप्रतिशसदृशं नो जय जय भवति दुर्भावादेणमो कोऽपि वाग्मी जडमतिरपि जन्तुर्जायते प्राज्ञमूलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादि सद्गुणोघाकरानहं वादिराजगुरून् वन्दे हयग्रीवपदाश्रयान् नित्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासतां नोर्दम्बरे दुर्वादिध्वान्तरवे वैष्णवीन्देवरीन्दवे श्रीराघवेन्द्रगुरवे नमो अत्यन्तदयालवे ब्रह्मचर्य हरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः श्रीगुरुभ्यो नमः हरि ओಂ. ವಿಶೇಷವಾಗಿ ಭಗವಂತನ ವಿಚಾರದಲ್ಲಿ ಭಗವಂತನ ಕಡೆಯಲ್ಲಿ ನಮ್ಮ ಮನಸ್ಸು ಇರಬೇಕು ಅಂತಾದರೆ ಅದು ಅಷ್ಟು ಸುಲಭದಲ್ಲಿ ಮನಸ್ಸು ನಮ್ಮ ಕಡೆಗೆ ಭಗವಂತನ ಕಡೆಗೆ ಹೋಗುವಂತಹದ್ದಲ್ಲ. ಯಾಕೆ ಅಂತ ಕೇಳಿದರೆ ವಿಶೇಷವಾಗಿರತಕ್ಕಂತಹ ನಿಯಮವನ್ನು ಹೇಳ್ತಾರೆ. ಭೂರೀಡಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಅತಃ ಸಾಧೋತ್ರ ಯತ್ಸಾರಂ ಸಮುದ್ಗೃಹ್ಯ ಮನೀಷಯ ಬ್ರೂಹಿ ಭದ್ರಾಯ ಭೂತಾನಾಂ ಏನಾತ್ಮಾಶು ಪ್ರಸೀದತಿ ಎಂಬುದಾಗಿ ಹೇಳ್ತಾರೆ. ಯಾಕೆ ನಮ್ಮ ಮನಸ್ಸು ಭಗವಂತನಲ್ಲಿ ಹೋಗೋದಿಲ್ಲ ಅಂತ ಕೇಳಿದರೆ ಭೂರಿ ಕರ್ಮಾಣಿ ಬೇಕಾದಷ್ಟು ಕೇಳಲಿಕ್ಕಿದೆ. ಅಷ್ಟು ಮಾತ್ರವಲ್ಲದೆ ಶಾಸ್ತ್ರದ ಅಧ್ಯಯನವೂ ಕೂಡ ತುಂಬ ಕಷ್ಟಸಾಧ್ಯವಾಗಿ ಸುಲಭದಲ್ಲಿ ಮಾಡುವಂತಹದ್ದಲ್ಲ, ತುಂಬ ಪ್ರಯಾಸ ಸಾಧ್ಯವಾಗಿ ಅದನ್ನು ಮಾಡಬೇಕು. ಅಷ್ಟು ಮಾತ್ರವಲ್ಲದೆ ಇನ್ನೊಂದೇನು ಅಂತ ಕೇಳಿದ್ರೆ ಶ್ರೋತವ್ಯಾನಿ ತುಂಬ ಕೇಳಲಿಕ್ಕುಂಟು. ಆದರೆ ತುಂಬ ಕೇಳಲಿಕ್ಕುಂಟು ಅಂತ ಹೇಳಿಕೊಂಡು ಸುಲಭದಿಂದ ಹೇಳಲಿಕ್ಕೆ ಅದು ಸಾಧ್ಯ ಇಲ್ಲ. ಅತಃ ಸಾಧೋತ್ರ ಯತ್ಸಾರಂ, ಆದ್ದರಿಂದ ನಮಗೆ ಯಾವುದು ಬೇಕು ಅಂತ ಕೇಳಿದ್ರೆ ಯತ್ಸಾರಂ, ಯಾವುದನ್ನು ತಿಳ್ಕೊಂಡ್ರೆ ಯಾವುದನ್ನು ಅಧ್ಯಯನ ಮಾಡಿದರೆ ನಾವು ಎಲ್ಲವನ್ನೂ ಕೂಡ ತಿಳ್ಕೊಂಡ ಹಾಗೆ ಆಗ್ತದೆ ಅಂತಹದ್ದನ್ನು ತಿಳಿಸಿಕೊಡಬೇಕು. ಯತ್ಸಾರಂ, ಯಾವುದು ಸಾರಭೂತವಾಗಿರತಕ್ಕಂತಹದ್ದು ಅದನ್ನು ತಿಳಿಸಿಕೊಡಬೇಕು. ಬ್ರೂಹಿ ಭದ್ರಾಯ ಭೂತಾನಾಂ ಏನ ಆತ್ಮ ಆಶು ಪ್ರಸೀದತಿ, ನಮಗೆ ಭಗವಂತ ಸುಲಭದಲ್ಲಿ ಸಿಗಬೇಕು, ಸುಲಭದಲ್ಲಿ ನಮಗೆ ಭಗವಂತನ ಅನುಗ್ರಹ ನಮಗಾಗಬೇಕು. ಅಂತಹ ಸುಲಭದಿಂದ ಭಗವಂತನನ್ನು ಕಾಣಲಿಕ್ಕೆ ಆಗುವಂತಹ ಒಂದಷ್ಟು ವಿಚಾರಗಳನ್ನು ನಮಗೆ ತಿಳಿಸಿಕೊಡಬೇಕು ಅಂತ ಹೇಳಿದರೆ ಅದಕ್ಕೆ ಕೃಷ್ಣನ ವಿಚಾರಗಳನ್ನೆಲ್ಲ ಹೇಳ್ತಾರೆ. ಸೂತ ಜಾನಾಸಿ ಭದ್ರಂತೆ ಭಗವಾನ್ ಸಾತ್ವತಾಂ ಪತಿ ದೇವಕ್ಯ ವಸುದೇವಸ್ಯ ಚಾತೋ ಯಸ್ಯ ಚಿಕೀರ್ಷಯ. ಭಗವಂತ ವಸುದೇವನ ದೇವಕಿಯ ಗರ್ಭದಲ್ಲಿ ಭಗವಂತ ಹುಟ್ಟಿದ ಕೃಷ್ಣನಾಗಿ. ಅಂತಹ ಕೃಷ್ಣನ ವಿಶೇಷವಾಗಿರತಕ್ಕಂತಹ ವಿಚಾರಗಳು, ಕೃಷ್ಣ ಯಾಕೆ ಅವತಾರವನ್ನು ಮಾಡಿದ, ಇದೆಲ್ಲ ವಿಚಾರಗಳನ್ನು ನೀವು ತಿಳ್ಕೊಂಡಿದ್ದೀರಿ. ಯಾರಿಂದ? ವ್ಯಾಸರ ಅನುಗ್ರಹದಿಂದ, ಭಗವಾನ್ ಬಾದರಾಯಣರ ಅನುಗ್ರಹದಿಂದ ನೀವು ಇದೆಲ್ಲವನ್ನೂ ಕೂಡ ತಿಳ್ಕೊಂಡಿದ್ದೀರಿ. ಆದ್ದರಿಂದ ನಮಗೆ ಆ ಭಗವಂತನ ವಿಚಾರ, ಭಗವದ್ ಭಕ್ತರ ವಿಚಾರ, ಭಗವಂತ ಅವತಾರ ಮಾಡಿದ್ದು ಯಾಕೆ ಅಂತ ಕೇಳಿದರೆ ಯಸ್ಯಾವತಾರೋ ಭೂತಾನಾಂ
ಕ್ಷೇಮಾಯ ವಿಭವಾಯ ಚ. ಭಾಗವತ ಏನು ಹೇಳ್ತದೆ ಅಂತ ಕೇಳಿದ್ರೆ, ಯಸ್ಯಾವತಾರೋ ಭೂತಾನಾಂ, ಯಾರು ಅವತಾರವನ್ನ ಭಗವಂತ ಅವತಾರ ಮಾಡಿರತಕ್ಕಂತಹದ್ದು ಯಾಕೆ ಅಂತ ಕೇಳಿದ್ರೆ, ಯಸ್ಯ ಅವತಾರ ಭೂತಾನಾಂ ಕ್ಷೇಮಾಯ, ಭಗವಂತ ಜಗತ್ತಿನಲ್ಲಿ ಅವತಾರವನ್ನ ಮಾಡಿದ್ದು ಭೂತಾನಾಂ ಕ್ಷೇಮಾಯ, ಭೂತಗಳಿಗೆ ಕ್ಷೇಮವಾಗಬೇಕು. ಭೂತ ಶಬ್ದಕ್ಕೆ ಯಾವುದು ಅಂತ ಕೇಳಿದ್ರೆ ಭೂಸತ್ತಾಯ, ಯಾರಿಗೆ ಈ ಭೂಮಿಯಲ್ಲಿ ಇರುವಿಕೆ ಇದೆಯೋ, ಯಾರಿಂದಾಗಿ ಭೂಮಿಯಲ್ಲಿ ಇರುವಿಕೆ ಎಂಬಂತಹದ್ದನ್ನ ಭಗವಂತ ಕೊಟ್ಟಿದ್ದಾನೋ ಅಂಥವರ ಬಗ್ಗೆ, ಅಂಥವರನ್ನ ತಿಳ್ಕೊಳ್ಳಿಕ್ಕೋಸ್ಕರವಾಗಿ ಭಗವಂತನ ಅವತಾರ. ಇದೆಲ್ಲವನ್ನೂ ಕೂಡ ನಮಗೆ ತಿಳ್ಕೊಳ್ಬೇಕು ಎಂಬಂತಹ ಇಚ್ಛೆ ಇದೆ ಅಂತ ಹೇಳ್ತಾರೆ. ಅಲ್ಲ, ಭಗವಂತನ ಬಗ್ಗೆ ಯಾಕ್ರಿ ಇಷ್ಟೆಲ್ಲ? ನಮಗೆ ಭಗವಂತನನ್ನು ತಿಳ್ಕೊಂಡ್ರೆ ಏನು? ಯಾರನ್ನೋ ಒಬ್ಬನನ್ನು ತಿಳ್ಕೊಂಡ್ರೆ ಏನಾದರೂ ಉಪಕಾರ ಉಂಟು. ಜಗತ್ತಿನಲ್ಲಿ ಯಾವುದೋ ಒಬ್ಬ ಮುಖ್ಯವಾಗಿರತಕ್ಕಂತಹ ವ್ಯಕ್ತಿ ಇದ್ದಾನೆ ಅಂತ ತಿಳ್ಕೊಳ್ಳುವ, ಅವನನ್ನು ತಿಳ್ಕೊಂಡ್ರೆ ರಾಜ ಇದ್ದಾನೆ, ರಾಜನನ್ನು ತಿಳ್ಕೊಂಡ್ರೆ ರಾಜ ನಮಗೇನಾದರೂ ಕೂಡ ಒಂದಷ್ಟು ಸಹಾಯವನ್ನ ಮಾಡ್ತಾನೆ. ಈ ರೀತಿಯಾಗಿ ಆದರೂ ಹೇಳ್ಬೋದು. ದೇವರ ಬಗ್ಗೆ ತಿಳ್ಕೊಂಡು, ದೇವರ ಬಗ್ಗೆ ವಿಶೇಷವಾಗಿ ಚಿಂತನೆ ಮಾಡಿಕೊಂಡು ದೇವರ ಬಗ್ಗೆ ಉಪಾಸನೆ ಮಾಡಿದರೆ ಏನು? ದೇವರನ್ನೇ ತಿಳ್ಕೊಂಡ್ರೆ ಏನಾದರೂ ಕೂಡ ಕಿಂಚಿತ್ತಾದರೂ ಉಪಯೋಗ ಉಂಟಾ? ಅದಕ್ಕೆ ಹೇಳ್ತಾರೆ, ಒಳ್ಳೆಯ ವಿಚಾರವನ್ನ ಭಾಗವತ ನಮಗೆ ಕೊಡ್ತದೆ. ಆಪನ್ನ ಸಂಸ್ಕೃತಿಂ ಘೋರಾಂ ಯನ್ನಾಮ ವಿವಶೋ ಗೃಣನ್ ತತಃ ಸದ್ಯೋ ವಿಮುಚ್ಯೇತ ಎಂಬಿಭೇದಿ ಸ್ವಯಂಭವ. ಇದು ಒಳ್ಳೆಯ ಭಗವಂತನ ಸಂಕೀರ್ತನೆಗೆ, ಭಗವಂತನ ನಾಮ ಸಂಕೀರ್ತನೆಗಿರತಕ್ಕಂತಹ ಬಲ ಏನು ಕೇಳಿದ್ರೆ, ಆಪನ್ನ ಸಂಸ್ಕೃತಿಂ ಘೋರಾಂ, ಸಂಸ್ಕೃತಿಂ ಘೋರಾಂ, ಸಂಸ್ಕೃತಿಂ ಏನು? ಸಂಸಾರ. ಎಂತಹ ಸಂಸಾರ? ಘೋರಾಂ ಸಂಸ್ಕೃತಿಂ, ಘೋರವಾಗಿರತಕ್ಕಂತಹ ಸಂಸಾರ. ಒಂದಲ್ಲ ಒಂದು ಮೇಲಿಂದ ಮೇಲೆ ಬೇಕಾದಷ್ಟು ತೆರೆಗಳು. ಆರು ತೆರೆಯ ನೋಡಂಬಿಗ ಅಂತ ಹೇಳಿಕೊಂಡು ದಾಸರು ಹೇಳ್ತಾರಲ್ವ. ಒಂದಲ್ಲ ಒಂದು ತೆರೆಯಿಂದ ತಪ್ಪಿಸಿಕೊಂಡ ಅಂತ ಹೇಳಿದ್ರೆ ಮತ್ತೊಂದು ತೆರೆ, ಮತ್ತೊಂದು ತೆರೆಯಿಂದ ತಪ್ಪಿಸಿಕೊಂಡ ಅಂತ ಹೇಳಿದ್ರೆ ಮತ್ತೊಂದು ತೆರೆ. ಹೀಗೆ ಮೇಲಿಂದ ಮೇಲೆ ಅವನಿಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹದ್ದು ಬರ್ತಾ ಇರ್ತದೆ. ಆಪನ್ನ ಸಂಸ್ಕೃತಿಂ ಘೋರಾಂ ಯನ್ನಾಮ ವಿವಶೋ ಗೃಣನ್, ಅವನನ್ನ ಸ್ಮರಣೆ ಮಾಡಬೇಕು. ಯಾರನ್ನ? ವಿವಾಶಾಹ ವಿಪಕ್ಷಿ ಪರಮಾತ್ಮನೋ. ಏಕಾಕ್ಷರ ಕೋಶದಲ್ಲಿ ವಿ ಎಂಬುದಕ್ಕೆ ಯಾರು ಅಂತ ಕೇಳಿದ್ರೆ ವಿಪಕ್ಷಿ ಪರಮಾತ್ಮನೋ. ವಿ ಶಬ್ದಕ್ಕೆ ಪರಮಾತ್ಮ ಅಂತ ಅರ್ಥ. ಎನ್ನಾಮ ವಿವಶೋ ಗೃಣನ್, ವಿ ವಶನಾಗಿ. ಯಾರಿಗೆ ವಿ ವಶನಾಗಿ ಅಂತ ಹೇಳಿದ್ರೆ ಯಾರನ್ನ ಸ್ಮರಣೆ ಮಾಡಿದ್ರೆ, ಯಾರನ್ನ ಚಿಂತನೆ ಮಾಡಿದ್ರೆ, ಗೃಣನ್ನ ಸಂಸ್ಕೃತಿಂ ಘೋರಾಂ, ಎಲ್ಲ ಸಂಸಾರದ ಭಯಗಳು ದೂರಕ್ಕೆ ಓಡಿ ಹೋಗ್ತವೋ ಅಂಥವನನ್ನ ಸ್ಮರಣೆ ಮಾಡಬೇಕು, ಅಂಥವನನ್ನ ಚಿಂತನೆ ಮಾಡಬೇಕು. ಯನ್ನಾಮ ವಿವಶೋ ಗೃಣನ್ ತತಃ ಸದ್ಯೋ ವಿಮುಚ್ಯೇತ, ಅಂಥವನ ಭಗವಂತನ ನಾಮ ಸಂಕೀರ್ತನೆಯಲ್ಲಿ ಯಾರು ತೊಡಗಿಕೊಳ್ಳುತ್ತಾನೋ ಅಂಥವನಿಗೆ ಏನಾಗ್ತದೆ? ತತಃ ಸದ್ಯೋ ವಿಮುಚ್ಯೇತ, ಶೀಘ್ರದಲ್ಲಿ ಬಿಡುಗಡೆ. ನಾವು ರಾಷ್ಟ್ರಪತಿಗಳ ಹತ್ರ ಅರ್ಜಿ ಕೊಡ್ತೇವೆ. ಒಬ್ಬ ಮರಣದಂಡನೆಗೆ ಒಳಗಾಗಿರತಕ್ಕಂತಹ ಖೈದಿ. ನಾವು ಏನು ಮಾಡ್ತೇವೆ? ಸುಪ್ರೀಂ ಕೋರ್ಟಲ್ಲಿ ಏನಾಗಿದೆ, ಹೈಕೋರ್ಟಲ್ಲಿ ಮುಗಿಯಿತು, ಸುಪ್ರೀಂ ಕೋರ್ಟು, ಅದಕ್ಕಿಂತ ಉಚ್ಚ ನ್ಯಾಯಾಲಯ, ಅದಕ್ಕಿಂತಲೂ ಉಚ್ಚವಾಗಿರತಕ್ಕಂತಹ ಸ್ಥಾನ. ಯಾರಲ್ಲಿ ಹೋಗ್ತೇವೆ? ರಾಷ್ಟ್ರಪತಿಗಳ ತನಕ ಹೋಗ್ತೇವೆ. ನನಗೆ ಮರಣದಂಡನೆ ನಿಶ್ಚಿತವಾಗಿದೆ, ಇದನ್ನ ಏನಾದರೂ ಕೂಡ ಸ್ವಲ್ಪ ವ್ಯತ್ಯಾಸ ಮಾಡಲಿಕ್ಕೆ ಬರ್ತದಾ ಅಂತ ಹೇಳಿಕೊಂಡು ಉನ್ನತವಾಗಿರತಕ್ಕಂತಹ ಒಂದು ಸ್ಥಿತಿಯನ್ನು ನೋಡ್ತೇವೆ. ಎಲ್ಲಿಯಾದರೂ ಕೂಡ ನಮಗೆ ಆ ಸ್ಥಿತಿ, ಮರಣದಂಡನೆಯಿಂದ ಪಾರಾಗತಕ್ಕಂತಹ ಸ್ಥಿತಿ ಸಿಗಬಹುದೇನೋ ಅಂತ. ಆದರೆ ಇದು ಅದಕ್ಕಿಂತಲೂ ಕೂಡ ಘೋರವಾಗಿರತಕ್ಕಂತಹದ್ದು. ಯಾವುದು ಕೇಳಿದ್ರೆ, ಯಾರ ಸ್ಮರಣೆಯಿಂದಾಗಿ ಎಲ್ಲ ಭಯಗಳು ಕೂಡ
ಎಲ್ಲ ರೀತಿಯಾಗಿರ್ತಕ್ಕಂತಹ ಆಪತ್ತುಗಳು ಕೂಡ ಯಾರನ್ನ ಸ್ಮರಣೆ ಮಾಡಿದರೆ, ಯಾರನ್ನ ಚಿಂತನೆ ಮಾಡಿದರೆ, ಯಾರ ಉಪಾಸನೆಯನ್ನು ಮಾಡಿದರೆ, ಯಾರ ಹೆಸರನ್ನು ಕರೆದ್ರೆ ಎಲ್ಲವೂ ಕೂಡ ದೂರವಾಗುವುದು. ಅದನ್ನು ಸದ್ಯೋ ವಿಮುಚ್ಯೇತ, ಶೀಘ್ರವಾಗಿ ಬಿಡುಗಡೆಯನ್ನು ಹೊರತಾನೆ. ಎಂಬಿಭೇತಿ ಸ್ವಯಂಭವ, ಇಡೀ ಭವವೇ ಘೋರವಾಗಿರತಕ್ಕಂತಹ ಸಂಸಾರವೇ ಭಗವಂತನನ್ನು ಕಂಡರೆ ಭಯಪಡ್ತದಂತೆ. ಆದ್ದರಿಂದ ಭಗವಂತನ ಚಿಂತನೆಗೆ, ಭಗವಂತನ ನಾಮ ಸಂಕೀರ್ತನೆಗೆ ಇಷ್ಟೊಂದು ಮಹತ್ವವನ್ನು ನಮಗೆ ಭಾಗವತ ಕೊಡ್ತದೆ. ಅದಕ್ಕೋಸ್ಕರವಾಗಿ ಅಂತಹ ಯತ್ಪಾದ ಸಂಶ್ರಯಾ ಸೂತ ಮುನಯ ಪ್ರಶಮಾಯನಾ ಸದ್ಯ ಪುನಂತ್ಯುಪಸೃಷ್ಟಾ ಸ್ವರ್ಧುನೀ ಭಾನುಸೇವಯ. ಭಗವಂತನ ಸ್ಮರಣೆ, ಭಗವಂತನ ಪಾದವನ್ನು ನಂಬಿದ್ರೆ, ಸಿಕ್ಕವರ ಪಾದವನ್ನು ನಂಬಿದ್ರೆ ಏನೂ ಪ್ರಯೋಜನವಿಲ್ಲ. ಹಾಗಿದ್ರೆ ಯಾರ ಪಾದವನ್ನು ನಂಬಿದ್ರೆ, ಯಾರನ್ನ ಸ್ಮರಣೆ ಮಾಡಿದ್ರೆ ಪ್ರಶಮಾಯನ ಸದ್ಯ ಪುನಂತ್ಯುಪಸೃಷ್ಟಾ ಸ್ವರ್ಧುನೀವಾನುಸೇವಯ. ಭಗವಂತನ ಪಾದವನ್ನು ಸೇವನೆ ಮಾಡಿರತಕ್ಕಂತಹ ಮುನಿಗಳು. ಯಾರು ಮುನಿಗಳು? ಮನನಶೀಲಾ ಮುನಯ. ಮುನಿಗಳು ಶಬ್ದಕ್ಕೆ ಏನರ್ಥ ಅಂತ ಕೇಳಿದ್ರೆ, ಯಾರು ಮನನವನ್ನು ಮಾಡುತ್ತಾರೆ, ಶ್ರವಣ ಮಾಡಬೇಕು, ಮನನ ಮಾಡಬೇಕು. ಅದೇ ಶ್ರವಣ ಮನನ ಧ್ಯಾನ. ಯಾರು ಇದನ್ನು ಮಾಡ್ತಾರೆ ಮುನಿಗಳು, ಯಾರನ್ನ ಕುರಿತು ಮಾಡ್ತಾರೆ? ಭಗವಂತನ ಕುರಿತು ಶ್ರವಣ ಮಾಡ್ತಾರೆ, ಭಗವಂತನ ಕುರಿತು ಮನನವನ್ನು ಮಾಡ್ತಾರೆ, ಭಗವಂತನ ಕುರಿತು ಧ್ಯಾನವನ್ನು ಮಾಡ್ತಾರೆ. ಅಂತಹ ಮುನಿಗಳಾಗಿರತಕ್ಕಂತಹ ಅವರೂ ಕೂಡ ಭಗವಂತನ ಪಾದವನ್ನು ನಂಬಿರತಕ್ಕಂತಹ ಭಗವದ್ಭಕ್ತರಾಗಿರತಕ್ಕಂತಹ ಮುನಿಗಳು ಕೂಡ ಅಂಥವರನ್ನು ಸೇವೆ ಮಾಡಿದರೆ ಸಾಕು. ನಾವು ಭಗವದ್ಭಕ್ತರನ್ನು ಸ್ಮರಣೆ ಮಾಡಿದರೆ ಸಾಕು, ನಮ್ಮ ಅನೇಕ ಜನ್ಮದಲ್ಲಿ ಮಾಡಿರತಕ್ಕಂತಹ ಪಾಪಗಳು ಹೋಗಿಬಿಡ್ತವೆ ಅಂತ ಹೇಳ್ತಾರೆ. ಅಕ್ರೂರ ವರದ, ಬೆಳಿಗ್ಗೆ ಪ್ರಾತಸ್ತೋತ್ರದಲ್ಲಿ ಅಕ್ರೂರ ವರದ, ಅಜಾಮಿಳ ವರದ, ಅಂಬರೀಷ ವರದ, ಧ್ರುವ ವರದ, ಗಜೇಂದ್ರ ವರದ, ಪಾಂಚಾಲಿ ವರದ, ರುಗ್ಮಾಂಗದ ವರದ, ಉದ್ಧವ ಪ್ರಿಯ, ಪಾಂಡವ ಪ್ರಿಯ, ಪಾರ್ಥಸಾರಥೆ, ಅನಾಥ ರಕ್ಷಕ, ಇಷ್ಟು ಶಬ್ದಗಳನ್ನು ಹೇಳಿದ್ರೆ ಸಾಕು. ಏನಾಗ್ತದೆ ಕೇಳಿದ್ರೆ, ಯಾವ ಭಗವಂತನನ್ನು ಸ್ಮರಣೆ ಮಾಡಿದ್ದರಿಂದಾಗಿ ನಮಗೆ ಏನು ಪುಣ್ಯ, ಏನು ಲಭಿಸಬೇಕು, ಆ ಪುಣ್ಯ ಭಗವದ್ಭಕ್ತರನ್ನು ಸ್ಮರಣೆ ಮಾಡಿದರೆ ಸಿಗ್ತದೆ ಎಂದು ಹೇಳ್ತಾರೆ. ಹಾಗಿದ್ರೆ ಭಗವದ್ಭಕ್ತರಿಗೇನೇ ಇಷ್ಟು ಮಹತ್ವವಿದೆ ಅಂತ ಹೇಳಿದ್ರೆ, ಭಗವಂತನನ್ನು ನಂಬಿರತಕ್ಕಂತಹ ಭಗವದ್ಭಕ್ತರಿಗೇನೆ ಭಗವಂತ ಇಷ್ಟು ಕಾರುಣ್ಯವನ್ನು, ಇಷ್ಟು ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿದರೆ ಭಗವಂತ ಇನ್ನೆಷ್ಟು ಕರುಣಾಶಾಲಿ. ಅದನ್ನೇ ಹೇಳ್ತಾರೆ, ಯಾರನ್ನ ಭಗವಂತನ ಸ್ಮರಣೆ ಮಾಡಿದ್ದು, ಭಗವದ್ಭಕ್ತರ ಸ್ಮರಣೆಯಿಂದಲೇ ಅನೇಕ ರೀತಿಯಾಗಿರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳು ನಾಶವಾಗುತ್ತದೆ ಅಂತ ಹೇಳಿದರೆ, ಇನ್ನು ಭಗವಂತನ ಸ್ಮರಣೆಯಿಂದಾಗಿ ನಮ್ಮ ಏನು ಪಾಪಗಳು ಹೋಗಲಿಕ್ಕಿಲ್ಲ. ಆದ್ದರಿಂದ ಅನೇಕ ಜನ್ಮದಿಂದ ಸಂಚಿತವಾಗಿರತಕ್ಕಂತಹ ಪಾಪಗಳನ್ನು ಭಗವಂತನ ಸ್ಮರಣೆ ಅದು ನಾಶ ಮಾಡಿಯೇ ಮಾಡ್ತದೆ ಎಂಬುದಾಗಿ ಇಷ್ಟು ಮಹತ್ವವನ್ನು ಹೇಳುತ್ತಾರೆ. ಆದ್ದರಿಂದ ಆ ಭಗವಂತನ ಶುದ್ಧಿಕಾಮೋನ ಶೃಣುಯಾತ್ ಯಶ ಕಲಿಮಲಾಪಹಂ, ಕಲಿಯ ಮಲ ನಮ್ಮಿಂದ ದೂರ ಹೋಗಬೇಕು. ಕಲಿಯ ಸನ್ನಿಧಾನ ನಮ್ಮಲ್ಲಿರ್ತದೆ. ವಿಶೇಷವಾಗಿ ಕಲಿ ಯಾವತ್ತೂ ಕೂಡ ಇರ್ತಾನೆ ನಮ್ಮಲ್ಲಿ. ಹೇಗಿರ್ತಾನ್ರಿ? ಏನು ಬೆಳಿಗ್ಗೆ ಎದ್ದು ವಿಶೇಷವಾಗಿ ನಮ್ಮ ಧ್ಯಾನ, ನಮ್ಮ ಚಿಂತನೆ ಯಾವುದೋ ವಿಚಾರದಲ್ಲಿ, ಅದು ಎಲ್ಲವೂ ಕಲಿಸನ್ನಿಧಾನೋಪೇತವಾದದ್ದೇ. ಯಾರ ಚಿಂತನೆಯನ್ನು ಮಾಡಬೇಕು ಬೆಳಿಗ್ಗೆ? ಭಗವಂತನ ಚಿಂತನೆ, ಭಗವಂತನ ಸ್ಮರಣೆ. ಆದ್ದರಿಂದ ಶುದ್ಧಿಕಾಮೋ, ಯಾರಿಗೆ ಶುದ್ಧಿಯಾಗಬೇಕು ಅಂತ ಉಂಟು, ಯಾರಿಗೆ ಭಗವಂತನ ಚಿಂತನೆಯನ್ನು ದೇಹದಲ್ಲಿ ಮನಸ್ಸಿನಲ್ಲಿ ತುಂಬಿಸಿಕೊಳ್ಳಬೇಕು ಅಂತುಂಟ, ಅವರು ಏನು ಮಾಡಬೇಕು? ಭಗವಂತನ ವಿಚಾರವನ್ನು ಬ್ರಹ್ಮಾದಿ ದೇವತೆಗಳೂ ಕೂಡ ಯಾರನ್ನ ಶ್ರವಣ ಮಾಡ್ತಾರೆ, ಬ್ರಹ್ಮಾದಿ ದೇವತೆಗಳೂ ಕೂಡ ಬ್ರಹ್ಮಾದಿ ದೇವತೆಗಳಿಂದಲೂ ಕೂಡ ಸ್ತುತ್ಯನಾಗಿರ್ತಕ್ಕಂಥವನು. ಇವನ ಸಾಮರ್ಥ್ಯ ಅಷ್ಟಿಷ್ಟಲ್ಲ.
ಗೋವಾ ಭಗವತ್ತಸ್ಯ ಪುಣ್ಯಶ್ಲೋಕೇಢ್ಯ ಕರ್ಮಣ ಶುದ್ಧಿಗಾಮೋ ನ ಶೃಣುಯಾತ್. ಭಗವಂತನ ವಿಚಾರವನ್ನ ದೇವತೆಗಳೇ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮಂತಹ ಸಾಮಾನ್ಯವಾಗಿರ್ತಕ್ಕಂತಹ ಜೀವರಾಶಿಗಳು ಯಾರನ್ನು ಮಾಡಬೇಕು ಎಂಬುದು ಸಿದ್ಧ. ಹಾಗಿದ್ರೆ ಬೆಳಿಗ್ಗೆ ಎದ್ದು ಶುದ್ಧಿಯಾಗಬೇಕು ಅಂತಾದರೆ, ನಮಗೆ ಒಳ್ಳೆಯ ಚಿಂತನೆಗಳು ನಮಗೆ ಬರಬೇಕು ಅಂತಾದರೆ ಆವಾಗ ನಾವು ಏನು ಮಾಡಬೇಕು ಕೇಳಿದ್ರೆ ಭಗವಂತನ ಸ್ಮರಣೆ, ಭಗವಂತನ ಚಿಂತನೆ, ಭಗವದ್ ವಿಚಾರಗಳನ್ನು ಕೇಳಬೇಕು, ಅದನ್ನು ಹೇಳಬೇಕು ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಭಗವಂತನ ಲೀಲೆಗಳನ್ನು, ಅವತಾರಗಳನ್ನು, ಬೇರೆ ಬೇರೆ ರೀತಿಯಾಗಿರತಕ್ಕಂತಹದ್ದನ್ನು ಭಗವಂತ ಮಾಡಿದ್ದಾನೆ. ನಮಗೋಸ್ಕರವಾಗಿ ಭಗವಂತ ಅವತಾರವನ್ನು ಮಾಡಿದ್ದು ಯಾಕೆ? ಮರ್ತ್ಯಾವತಾರಸ್ತ್ರಿಹ ಮರ್ತ್ಯ ಶಿಕ್ಷಣಂ. ಭಗವಂತ ಅವತಾರವನ್ನು ಮಾಡಿದ್ದಾನೆ. ಯಾಕೋಸ್ಕರ ಮಾಡಿದ್ದು? ಭಗವಂತ ಲೀಲೆಯನ್ನು ಮಾಡಿದ್ದಾನೆ. ಲೋಕವತ್ತು ಲೀಲಾ ಕೈವಲ್ಯಂ ಓಂ. ಭಗವಂತ ಲೀಲೆಗಳನ್ನು ಮಾಡಿದ್ದಾನ್ರಿ. ಯಾಕೆ ಮಾಡಿದ್ದಾನೆ ಕೇಳಿದ್ರೆ ನಮ್ಮಂತಹ ಸಾಮಾನ್ಯರಿಗೇನೆ ಭಗವಂತ ಅನುಗ್ರಹವನ್ನು ಮಾಡಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಭಗವಂತ ಲೀಲೆ, ತಾನು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಅವತಾರಗಳನ್ನು ತಾಳಿದ್ದಾನೆ. ಜ್ಞಾನಿಗಳು ಕೂಡ ಇದರ ಚಿಂತನೆಯನ್ನ ಮಾಡ್ತಾರೆ. ಜ್ಞಾನಿಗಳು ಕೂಡ ಭಗವಂತನ ವಿಶೇಷವಾಗಿರ್ತಕ್ಕಂತಹ ಕಾರ್ಯಗಳನ್ನು ಭಗವಂತನನ್ನ ಹೇಳ್ತಾರೆ. ಅಂತಹ ವಿಶಿಷ್ಟವಾಗಿರತಕ್ಕಂತಹ ಸಾಮರ್ಥ್ಯವುಳ್ಳಂತಹ ಭಗವಂತನ ವಿಚಾರಗಳನ್ನು ನಮಗೆ ಹೇಳಬೇಕು. ನೀವು ಇದನ್ನ ಬಾದರಾಯಣರಿಂದ ಕೇಳಿದ್ದೀರಿ. ನಮಗೆ ಈ ವಿಚಾರವನ್ನ, ಭಗವಂತನ ವಿಚಾರವನ್ನ ನಮಗೆ ತಿಳಿಸಿಕೊಡಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಭಗವಂತನನ್ನ ಕೇಳಿದ್ದೇವ್ರಿ. ವಯಂತು ನ ವಿತೃಪ್ಯಾಮ ಉತ್ತಮ ಶ್ಲೋಕ ವಿಕ್ರಮೈ ಯತೃಣ್ವತಾಂ ಅಸಜ್ಞಾನಂ ಸ್ವಾದು ಸ್ವಾದು ಪದೇ ಪದೇ. ನಿನ್ನೆ ಕುಡಿದಿದ್ದೇವ್ರಿ ಕಬ್ಬಿನ ರಸ, ಮೊನ್ನೆ ಕುಡಿದಿದ್ದೇವೆ, ಅದಕ್ಕಿಂತ ಹಿಂದೆ ಕುಡಿದಿದ್ದೇವೆ, 1 ವರ್ಷ ಹಿಂದೆ ಕುಡಿದಿದ್ದೇವೆ. 1 ವರ್ಷದ ಹಿಂದೆ ಕುಡಿದಿದ್ದೇವೆ ಅಂತ ಹೇಳಿಕೊಂಡು ಮತ್ತೆ ನಾವು ಅದನ್ನು ಬಿಡ್ತೇವಾ? ಇಲ್ಲ. ಯಾಕೆ? ಸ್ವಾದು, ಅದರಲ್ಲಿ ಸಿಹಿಯಾಗಿರತಕ್ಕಂತಹ ಪದಾರ್ಥಗಳು ಅಡಿಗೆ ಮಾಡಿದ್ದಾರೆ. ಬಗೆ ಬಗೆಯ ಅಡಿಗೆಯನ್ನು ಮಾಡಿದ್ದಾರೆ. ಹೋಳಿಗೆ, ಆಮೇಲೆ ಇನ್ನಷ್ಟು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಪೇಡಿ ಅಥವಾ ಇನ್ನಿತರ ಮಂಡಿಗೆ, ಹೀಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸಿಹಿಯಾಗಿರ್ತಕ್ಕಂತಹ ಖಾದ್ಯವಾಗಿರತಕ್ಕಂತಹ ಪದಾರ್ಥಗಳನ್ನು ಮಾಡಿದ್ದಾರೆ. ಖಾದ್ಯವಾಗಿರತಕ್ಕಂತಹ ಪದಾರ್ಥಗಳನ್ನು ಮಾಡಿದ್ರೂ ಕೂಡ ಮಾಡಿದಾಗ ಅದನ್ನು ಸ್ವೀಕಾರ ಮಾಡದೇ ಇರ್ತೇವೆ. ಒಂದಾ ಸ್ವೀಕಾರ ಮಾಡದೇ ಇರಬೇಕು ಅಂತ ಹೇಳಿದ್ರೆ ವೈದ್ಯರು ಹೇಳಿರಬೇಕು, ನಿಮಗೆ ಸ್ವಲ್ಪ ಒಳಗಡೆಯಿಂದ ಸಿಹಿ ಕಾಯಿಲೆ ಇದೆ, ಆದ್ದರಿಂದ ಸಿಹಿಯಾಗಿರತಕ್ಕಂತಹ ಪದಾರ್ಥಗಳನ್ನು ಸ್ವಲ್ಪ ದೂರ ಇಡಿ ಅಂತ ಹೇಳಿಕೊಂಡು ವೈದ್ಯರು ಸೂಚನೆಯನ್ನು ಮಾಡಿರಬೇಕು. ಹಾಗಿದ್ರೆ ಮಾತ್ರ ಸಿಹಿಯಾಗಿರ್ತಕ್ಕಂತಹ ಪದಾರ್ಥಗಳನ್ನು ಬಿಟ್ಟು ಬಿಡ್ತೇವೆ. ಆದರೆ ಭಗವಂತನ ವಿಚಾರ ಹಾಗಲ್ಲ. ಭಗವಂತನ ವಯಂತು ವಿತೃಪ್ಯಾಮ, ನಾವು ದೇವರ ಬಗ್ಗೆ ಕೇಳಿದ್ದೇವೆ, ಬೇಕಾದಷ್ಟು ಕೇಳಿದ್ದೇವೆ. ಭಾಗವತ ಶ್ರವಣ ಅನೇಕ ಸಲ ಆಗಿದರೆ, ಒಂದು ಸಾಮಾನ್ಯ ನನ್ನ ಜೀವಿತಾವಧಿಯಲ್ಲಿ ನಾನು ಭಾಗವತವನ್ನ ಒಂದು ಸುಮಾರು 30-40 ಸಲ ಕೇಳಿದ್ದೇನೆ. ಭಾಗವತ ಪ್ರೋಷ್ಠಪದಿ ಪ್ರವಚನ, ಭಾಗವತ ಸಪ್ತಾಹ ಪ್ರವಚನ, ಅಥವಾ ಇನ್ನಿತರ ಪುರಾಣ ಪ್ರವಚನ, ಉಪನಿಷತ್ತು ಪ್ರವಚನ ಬೇಕಾದಷ್ಟು ಕೇಳಿದ್ದೇವ್ರಿ. ಮತ್ತೆ ಪುನಃ ಸಾಕು, ಏನು ಕೇಳೋದು ಭಗವಂತನ ಬಗ್ಗೆ? ಸಾಕು, ಇನ್ನೇನು ಕೇಳೋದು? ಇಲ್ಲ, ಹಾಗಿಲ್ಲ. ಹೇಳ್ತಾರೆ ವಯಂತು ನ ವಿತೃಪ್ಯಾಮ, ಭಗವಂತನ ಬಗ್ಗೆ ಎಷ್ಟು ಕೇಳಿದ್ರೂ ಕೂಡ ತೃಪ್ತಿಯೇ ಇಲ್ಲ. ಎಷ್ಟು ಕೇಳಿದ್ರೂ ಕೂಡ ಮತ್ತಷ್ಟು ಕೇಳಬೇಕು ಅಂತ ಆಸೆ. ಹೇಗೆ ನಾಲಿಗೆಗೆ ಸಿಹಿಯಾಗಿರತಕ್ಕಂತಹ ಪದಾರ್ಥವನ್ನ 1 ದಿನದ ಹಿಂದೆ ತಿಂದಿದ್ದೇನೆ, 1 ವರ್ಷದ ಹಿಂದೆ ತಿಂದಿದ್ದೇನೆ, 4 ವರ್ಷ ಹಿಂದೆ ತಿಂದಿದ್ದೇನೆ ಅಂತ ಹೇಳಿಕೊಂಡು ಬಿಡ್ತೇವೆಯೋ? ಇಲ್ಲ. ಆದರೂ ಕೂಡ ಮತ್ತೆ 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 ಸಿಹಿಯಾಗಿರ್ತಕ್ಕಂತಹ ಖಾದ್ಯವಾಗಿರತಕ್ಕಂತಹ ಪದಾರ್ಥಗಳನ್ನು ಹೇಗೆ ನಾವು ಸ್ವೀಕಾರ ಮಾಡ್ತೇವೆಯೋ ಅದೇ ರೀತಿಯಾಗಿ
ಇಲ್ಲಿ ಹೇಳ್ತಾರೆ, ನಮಗೆ ಭಗವಂತನ ಬಗ್ಗೆ ಕೇಳಿ ಕೇಳಿ ಸಾಕಾಗಲೇ ಇಲ್ಲ, ಇನ್ನಷ್ಟು ಕೇಳಬೇಕು, ಇನ್ನಷ್ಟು ಕೇಳಬೇಕು. ವಿಜಯೀಂದ್ರರು ವ್ಯಾಸರಾಜರಿಂದ 9 ಬಾರಿ ಸುಧಾ ಗ್ರಂಥಗಳ ಅಧ್ಯಯನವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ನವಕೃತ್ವ 9 ಬಾರಿ ಸುಧಾ ಗ್ರಂಥದ ಅಧ್ಯಯನ, 9 ಬಾರಿಯೂ ಕೂಡ ವಿಶೇಷವಾಗಿರತಕ್ಕಂತಹ ಭಗವಂತನ ವಿಚಾರಗಳು, ವಿಶೇಷವಾಗಿರತಕ್ಕಂತಹ ಅದರಲ್ಲಿರತಕ್ಕಂತಹ ವಿಶೇಷ ಅರ್ಥಗಳು ಅದರಲ್ಲಿ ಪ್ರತಿಭಾಸವಾಗಿರತಕ್ಕಂತಹದ್ದು. ಆದ್ದರಿಂದ ಭಗವಂತನ ಬಗ್ಗೆಯೂ ಕೂಡ ಪ್ರೋಷ್ಠಪದಿ ಪ್ರವಚನ ಕೇಳಿದ್ದೇನೆ, ಭಾಗವತ ಸಪ್ತಾಹ ಕೇಳಿದ್ದೇನೆ, ಉಪನಿಷತ್ತು ಪ್ರವಚನ ಕೇಳಿದ್ದೇನೆ, ಭಗವದ್ಗೀತೆ ಕೇಳಿದ್ದೇನೆ. ಸಾಕಾಗೋದಿಲ್ಲ, ಇನ್ನಷ್ಟು ಕೇಳಬೇಕು, ಇನ್ನಷ್ಟು ಕೇಳಬೇಕು. ಭಗವಂತನ ಬಗ್ಗೆ ಎಷ್ಟು ಕೇಳಿದ್ರೂ ಕೂಡ ಸಾಕಾಗೋದಿಲ್ಲ, ಇನ್ನಷ್ಟು ಕೇಳ್ತಾ ಇರಬೇಕು. ಆ ರೀತಿಯಾಗಿರ್ತಕ್ಕಂತಹದ್ದನ್ನು ಹೇಳ್ತೇವೆ. ಯತ್ ಶೃಣ್ವತಾಮೃತ ಜ್ಞಾನ, ಯಾರಿಗೆ ರಸದ ಜ್ಞಾನ ಇದೆ, ಸ್ವಾದು ಎಂಬಂತಹ ರಸದ ಜ್ಞಾನ ಇದೆ, ಅಂಥವನಿಗೆ ಸಿಹಿಯಾಗಿರತಕ್ಕಂತಹ ಪದಾರ್ಥ ತುಂಬ ಖುಷಿಯಾಗ್ತದೆ. ಯಾರಿಗೆ ಭಗವಂತನ ಬಗ್ಗೆ ಕೇಳಲಿಕ್ಕೆ ಸ್ವಾದುತ್ವದ ರಸದ ಅಭಿವ್ಯಕ್ತಿಯೇ ಇಲ್ಲ, ಭಗವಂತನ ಬಗ್ಗೆ ಕೇಳಬೇಕು ಎಂಬಂತಹ ಸಾಮಾನ್ಯವಾದಂತಹ ಇಚ್ಛೆಯೇ ಇಲ್ಲ ಅಂತಾದರೆ ಆವಾಗ ಅವನಿಗೆ ಇಂಟ್ರೆಸ್ಟೇ ಹುಟ್ಟೋದಿಲ್ಲ. ಆದ್ದರಿಂದ ಭಗವಂತನ ಬಗ್ಗೆ ಕೇಳಲಿಕ್ಕೋಸ್ಕರವಾಗಿ ವಿಶೇಷವಾಗಿರತಕ್ಕಂತಹದ್ದನ್ನು ನಾವು ನೋಡಬೇಕು. ಆದ್ದರಿಂದ ಅದರಲ್ಲಿ ಪ್ರತಿಯೊಂದು ಹೆಜ್ಜೆಗೂ ಕೂಡ, ಪ್ರತಿಯೊಂದು ಶಬ್ದದಲ್ಲಿಯೂ ಕೂಡ ವಿಶೇಷವಾಗಿರತಕ್ಕಂತಹ ಅರ್ಥಾನುಸಂಧಾನ ಇದೆ, ವಿಶೇಷವಾಗಿರತಕ್ಕಂತಹ ಅರ್ಥದ ಅಭಿವ್ಯಕ್ತವಾಗುವಂತಹದ್ದು. ಆದ್ದರಿಂದ ಭಗವಂತನನ್ನ ಎಷ್ಟು ಕೇಳಿದ್ರೂ ಸಾಕಾಗುವುದಿಲ್ಲ, ಭಗವಂತನನ್ನ ಎಷ್ಟು ತಿಳ್ಕೊಂಡ್ರೂ ಕೂಡ ಸಾಕಾಗುವುದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಕೃತವಾನ್ ಕಿಲ ವೀರ್ಯಾಣಿ ಸಹ ರಾಮಾಯಣ ಕೇಶವ ಅತಿಮರ್ತ್ಯಾನಿ ಭಗವನ್ ಗೂಢ ಕಪಟ ಮಾನುಷ. ಭಗವಂತ ರಾಮಕೃಷ್ಣರಾಗಿ ಬಂದಿದ್ದಾರೆ, ಭಗವಂತ ರಾಮನಾಗಿ ಬಂದಿದ್ದಾನೆ, ಕೃಷ್ಣನಾಗಿ ಬಂದಿದ್ದಾನೆ. ಯಾಕೆ ಬಂದಿದ್ದಾನೆ? ಮರ್ತ್ಯಾವತಾರಸ್ತ್ವಿಹ ಮರ್ತ್ಯ ಶಿಕ್ಷಣಂ. ಭಗವಂತ ಮರ್ತ್ಯಾವತಾರವನ್ನ ಯಾಕೆ ಭೂಮಿಯಲ್ಲಿ ಅವತಾರವನ್ನ ಮಾಡಿದ್ದು? ಭಗವಂತ ಶಿಕ್ಷಣೆಗೋಸ್ಕರವಾಗಿ. ಯಾರನ್ನ ಶಿಕ್ಷಿಸಬೇಕು? ಲೋಕದಲ್ಲಿರತಕ್ಕಂಥವರನ್ನ ಶಿಕ್ಷಣೆ ಮಾಡಬೇಕು. ಶಿಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅವರನ್ನ ಒಳ್ಳೆಯ ರೀತಿಯಾದಂತಹ ಮಾರ್ಗದಲ್ಲಿ ಕರೆದುಕೊಂಡು ಹೋಗಬೇಕು ಎಂಬಂತಹ ದೃಷ್ಟಿಯಿಂದಾಗಿ ಭಗವಂತ ಅವತಾರವನ್ನು ಮಾಡಿರತಕ್ಕಂತಹದ್ದು. ಆದ್ದರಿಂದ ಭಗವಂತ ಅಷ್ಟು ಮಾತ್ರವಲ್ಲ, ಕೃತವಾನ್ ಕಿಲ ವೀರ್ಯಾಣಿ ಸಹ ರಾಮೇಣ ಕೇಶವ ಅತಿಮರ್ತ್ಯಾನಿ. ರಾಮದೇವರಾಗಿ ಬಂದಿದ್ದಾರೆ, ಕೃಷ್ಣದೇವರಾಗಿ ಬಂದಿದ್ದಾನೆ, 16,108 ಮದುವೆಗಳನ್ನಾಗಿದ್ದಾನೆ. ಹಾಗೆ ಅಂತೇಳಿ ನಾವು ಮದುವೆ ಆಗ್ತೇವೆ 16,000 ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ. ಅತಿಮಾನುಷ ಕೃತ್ಯಾನಿ. ಭಗವಂತ ಅತಿಮಾನುಷವಾಗಿರತಕ್ಕಂತಹ ಒಂದಷ್ಟು ಲೀಲೆಗಳನ್ನು ಮಾಡಿದ್ದಾನೆ. ರಾಮದೇವರಾಗಿ ಬಂದಾಗಲೂ ಕೂಡ ವಿಶೇಷವಾಗಿರತಕ್ಕಂತಹ ಅತಿಮರ್ತ್ಯಾನಿ, ಯಾರು ಯಾವ ಮನುಷ್ಯರೂ ಕೂಡ ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ಅತಿಮಾನುಷವಾಗಿರತಕ್ಕಂತಹ ಒಂದಷ್ಟು ಲೀಲೆಗಳನ್ನು ಭಗವಂತ ಮಾಡಿದ್ದಾನೆ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಹೀಗೆ ಅವತಾರವನ್ನ ಮಾಡಿದಾಗ ಅತಿಮಾನುಷ ಕೃತ್ಯಾನಿ, ಇಂತಹ ಅತಿಮಾನುಷವಾಗಿರತಕ್ಕಂತಹ ಕೃತಿಗಳನ್ನು ಮಾಡಿದ್ದಾನಲ್ವ, ಅದರ ಬಗ್ಗೆ ಎಲ್ಲ ಹೇಳಬೇಕು ನಮಗೆ. ನಮಗೆ ಇದರ ಬಗ್ಗೆ ಜ್ಞಾನ ಇಲ್ಲ. ಇಂತಹ ವಿಶೇಷವಾಗಿರತಕ್ಕಂತಹ ವಿಚಾರಗಳನ್ನು ನೀವು ನಮಗೆ ತಿಳಿಸಿಕೊಡಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಇದು ಎಂತಹದ್ದು ಕೇಳಿದ್ರೆ, ನಮಗೆ ದೇವರ ಬಗ್ಗೆ ನಮಗೆ ಜ್ಞಾನವೇ ಇಲ್ಲ. ನಾವು ಹೇಗೆ ಗೊತ್ತುಂಟ, ನಮ್ಮ ಸ್ಥಿತಿಗತಿ ಹೇಗೆ ಅಂತ ಕೇಳಿದ್ರೆ, ದೇವರನ್ನು ನೋಡುವಾಗಲೂ ಕೂಡ ನಮಗೆ ದೇವತಾ ಭಿನ್ನವಾಗಿರತಕ್ಕಂತಹ ಚಿಂತನೆಗಳೇ ನಮಗೆ ಬರುವಂತಹದ್ದು. ದೇವಸ್ಥಾನಕ್ಕೆ ಬರ್ತೇವೆ, ಕೈಯಲ್ಲಿ ಮೊಬೈಲ್ ಇರ್ತದೆ, ಇನ್ನಿತರವಾಗಿರತಕ್ಕಂತಹ ವಿಚಾರಗಳೇ ನಮ್ಮನ್ನು ಬಾಧಿಸ್ತಾ ಇರ್ತದೆ. ಇದೇ ನಮ್ಮ ವಿಚಾರಗಳು. ಅದರಿಂದ ಭಗವಂತನನ್ನ ಯಾವಾಗ ನಾವು ಚಿಂತನೆ ಮಾಡಬೇಕು? ಅದಕ್ಕೋಸ್ಕರವಾಗಿ ಭಗವಂತನನ್ನ
ಕಲಿಮಾಗತ ವಿಜ್ಞಾಯ ಆಜ್ಞಾಯ ಕ್ಷೇತ್ರೇಸ್ಮಿನ್ ವೈಷ್ಣವೇ ವಯಂ ಆಸೀನಾ ದುರ್ಗಾಸತ್ರೇಣ ಕಥಾಯಾಂ ಸಚ್ಚಳಾಹರೇ. ನಮಗೆ ದೇವರ ವಿಶೇಷವಾಗಿರತಕ್ಕಂತಹ ಈ ಕಲಿಯುಗದಲ್ಲಿ ಭಗವಂತನ ಬಗ್ಗೆ ನಮಗೆ ಕೊಡುವಂತಹ ಭಗವಂತನ ವಿಶೇಷವಾಗಿರತಕ್ಕಂತಹ ಸನ್ನಿಧಾನವುಳ್ಳದ್ದು ಯಾವುದು ಗೊತ್ತುಂಟ? ಎರಡೇ ಎರಡು. ಯಾವುದು ಕೇಳಿದ್ರೆ, ಒಂದು ಭಗವಂತನ ನಾಮ ಸಂಕೀರ್ತನೆ, ಮತ್ತೊಂದು ಯಾರಿಗೆ ಹಸಿದವನಿಗೆ ಆ ಭಗವಂತನ ವೈಶ್ವಾನರ ಯಜ್ಞ. ಈ ಎರಡೂ ಕೂಡ ವಿಶೇಷವಾಗಿರತಕ್ಕಂತಹದ್ದು. ಆದ್ದರಿಂದ ಭಗವಂತನನ್ನ ತಿಳ್ಕೊಳ್ಳಬೇಕು ಅಂತ ಹೇಳಿದ್ರೆ ನೈಮಿಷೇ ಅನಿಮಿಷ ಕ್ಷೇತ್ರೇ. ನಾವು ಎಲ್ಲಿ ಕೂಡಿದ್ದೇವೆ ಕೇಳಿದ್ರೆ ಅನಿಮಿಷ ಕ್ಷೇತ್ರ. ಸೂತರು ಶೌನಕಾದಿಗಳು ಇರುವಂತಹ ಸ್ಥಳ ಯಾವುದು ಕೇಳಿದ್ರೆ ಒಳ್ಳೆಯ ಕ್ಷೇತ್ರ. ಭಗವಂತನ ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಇದೆಲ್ಲವನ್ನೂ ಮಾಡಿಕೊಂಡು ಒಳ್ಳೆಯ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾಗಿರತಕ್ಕಂತಹ ಕ್ಷೇತ್ರ. ಅಂತಹ ವೈಷ್ಣವ ಕ್ಷೇತ್ರದಲ್ಲಿ ಭಗವಂತನ ಕಥಾಶ್ರವಣ, ಹರಿಕಥಾಶ್ರವಣ ಮಾಡೋ ನಿರಂತರ. ದಾಸರು ಹೇಳ್ತಾರಲ್ವ, ಯಾರ ಬಗ್ಗೆ ಕೇಳಬೇಕು ಅಂತ ಕೇಳಿದ್ರೆ ಯಾರ್ಯಾರೋ ದಾರಿಯಲ್ಲಿ ಹೋಗುವವರ ಬಗ್ಗೆ ಕೇಳಿದ್ರೆ ಯಾವುದೇ ರೀತಿಯಾಗಿರತಕ್ಕಂತಹ ಪ್ರಯೋಜನವಿಲ್ಲ. ಹಾಗಿದ್ರೆ ಏನು ಕೇಳಬೇಕು, ಏನನ್ನ ನಾವು ಚಿಂತನೆ ಮಾಡಬೇಕು, ಯಾರ ಬಗ್ಗೆ ಶ್ರವಣ ಮಾಡಬೇಕು ಕೇಳಿದ್ರೆ ಭಗವಂತನ ಹರಿಕಥಾಶ್ರವಣ. ಈ ಕಿವಿಗಳು, ಈ ಕಣ್ಣುಗಳು, ಈ ಕೈಗಳು, ಈ ಕರ, ಈ ಕಾಲು ಎಲ್ಲವೂ ಕೂಡ ಸಾರ್ಥಕವಾಗಬೇಕು. ಕಣ್ಣು ಸಾರ್ಥಕವಾಗಬೇಕು. ಹೇಗೆ? ದೇವತಾ ಪ್ರತಿಮಾ ನೋಡುವಿಕೆ. ಕಿವಿ ಸಾರ್ಥಕವಾಗಬೇಕು, ದೇವತಾ ವಿಚಾರ ಶ್ರವಣ. ಬಾಯಿ ಸಾರ್ಥಕವಾಗಬೇಕು, ನಾಲಿಗೆ ಸಾರ್ಥಕವಾಗಬೇಕು, ಭಗವಂತನ ವಿಚಾರವನ್ನು ಹೇಳುವಲ್ಲಿ, ಭಗವಂತನ ನಾಮ ಸಂಕೀರ್ತನೆ ಮಾಡುವಲ್ಲಿ. ಕರಗಳು ಸಾರ್ಥಕ್ಯ. ಯಾವಾಗ? ಭಗವಂತನಿಗೋಸ್ಕರವಾಗಿ ಪುಷ್ಪಾದಿಗಳ ಆಹರಣ, ಭಗವತ್ ಪ್ರತಿಮೆಗಳ ಅರ್ಚನೆ. ಕಾಲುಗಳ ಸಾರ್ಥಕ್ಯ. ಭಗವಂತನಿಗೋಸ್ಕರವಾಗಿ ಪ್ರದಕ್ಷಿಣೆ, ಭಗವಂತನಿಗೋಸ್ಕರವಾಗಿ ನಮಸ್ಕಾರ. ಎಲ್ಲ ಇಂದ್ರಿಯಗಳು, ಮನಸ್ಸು ಸಾರ್ಥಕವಾಗಬೇಕು. ಭಗವಂತನಲ್ಲಿ ಚಿಂತನೆ, ಭಗವಂತನಲ್ಲಿ ದೃಢವಾಗಿರತಕ್ಕಂತಹ ನಿಲುವಿಕೆ, ಇದು ಇದರಿಂದಾಗಿ ಆಗುವಂತಹದ್ದು. ಆದ್ದರಿಂದ ಇಂತಹ ತ್ವಮ್ನ ಸಂದರ್ಶಿತೋ ಧಾತ್ರ ದುಸ್ತರಂ ನಿಸ್ಥಿತೀರ್ಷತ ಕಲಿಂ ಸತ್ವಹರಂ ವಂಸ ಕರ್ಣಾಧಾರ ಇವಾರ್ಣವಂ. ಇದು ಯಾಕೆ ಕೇಳಿದ್ರೆ ಒಳ್ಳೆಯ ನಾವಿಕ ಭಗವಂತ. ಯಾರ್ಯಾರೋ ನಾವಿಕ ಅಲ್ಲ. ಯಾರು ನಮಗೆ ನಾವಿಕ? ಅಂಬೀಗ ನಾನಿನ ನಂಬಿದೆ, ಜಗದಂಬಾರಮಣ ನಾನಿನ ನಂಬಿದೆ. ಯಾಕೆ ಕೇಳಿದ್ರೆ ಭಗವಂತನಷ್ಟು ದೊಡ್ಡ ನಾವಿಕ ಜಗತ್ತಿಗೆ ಇನ್ನಾರೂ ಇಲ್ಲವೇ ಇಲ್ಲ. ರಾಯರನ್ನ ಅಪ್ಪಣ್ಣಾಚಾರ್ಯರು ಕೊಂಡಾಡ್ತಾರಲ್ವ, ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೇ ಸರ್ವಾವಧ್ಯ ಜಲಗ್ರಹೀ ಅನುಪವೀ ಕಾಮಾದಿ ಬಂಗಾಕುಲೆ. ಇದು ಈ ಸಂಸಾರದ ಸಂಸಾರ ಎಂಬಂತಹ ಸಮುದ್ರ, ಇದನ್ನ ದಾಟಬೇಕು. ಹೇಗ್ರಿ ದಾಟೋದು? ಸಣ್ಣ ತೆಪ್ಪವನ್ನು ಹಿಡ್ಕೊಂಡು ಸಂಸಾರವನ್ನು ದಾಟುತ್ತೇನೆ ಅಂತ ಹೇಳಿದ್ರೆ ಮಧ್ಯದಲ್ಲಿ ಮುಳುಗಿ ಸಾಯ್ತಾನೆ. ಇಲ್ಲರಿ, ಸಾಮಾನ್ಯವಾಗಿರತಕ್ಕಂತಹ ನದಿಯನ್ನು ದಾಟಬೇಕು, ಸಾಮಾನ್ಯವಾಗಿರತಕ್ಕಂತಹ ಸಮುದ್ರವನ್ನು ದಾಟಬೇಕು ಅಂತಾದರೆ ಲೈಫ್ ಜಾಕೆಟ್ ಹಾಕೊಳ್ತಾರ್ರಿ. ಸಮುದ್ರಕ್ಕೆ ಹೋಗುವಾಗ ತುಂಬ ಕಡೆಗೆ ನಾವು ಟ್ರಿಪ್ ಹೋಗ್ತೇವೆ. ಎಲ್ಲಿಗೆ ಹೋಗ್ತೇವೆ ಕೇಳಿದ್ರೆ, ಎಲ್ಲಿ ನಮ್ಮನ್ನು ತುಂಬ ಈ ಕಾಯಾಕಿಂಗ್ ಅದು ಇದು ಮಣ್ಣು ಮಸಿ ಬೇಕಾದಷ್ಟಿದೆ. ಇದರಲ್ಲಿ ಹೋಗುವಾಗ ಮುಳುಗಬಾರ್ದು ಅಂತ ಹೇಳಿಕೊಂಡು ಲೈಫ್ ಜಾಕೆಟ್ ಹಾಕೊಳ್ತಾರೆ. ಯಾಕೆ ಕೇಳಿದ್ರೆ ಮುಳುಗುವುದರಿಂದ ರಕ್ಷಣೆ ಮಾಡಲಿಕ್ಕೆ ಲೈಫ್ ಜಾಕೆಟ್ ನಮ್ಮನ್ನು ರಕ್ಷಣೆ ಮಾಡದೆ, ಅವನು ಮುಳುಗೋದಿಲ್ಲ ಅಂತ. ಸಂಸಾರದ ಸಮುದ್ರದಲ್ಲಿ ಲೈಫ್ ಜಾಕೆಟ್ ಬೇಡುವ ಬೇಕಾ? ಸಂಸಾರದ ವ್ಯವಸ್ಥೆಯಲ್ಲಿ ಲೈಫ್ ಜಾಕೆಟ್ ಯಾರು? ಯಾವುದೂ ಇಲ್ಲ. ಯಾವುದೇ ರೀತಿಯಾಗಿರ್ತಕ್ಕಂಥ ಗಂಡನನ್ನು ಇಟ್ಟುಕೊಳ್ತೇನೆ, ಹೆಂಡತಿಯನ್ನು ಇಟ್ಟುಕೊಳ್ತೇನೆ, ಮಕ್ಕಳು ನಮ್ಮನ್ನ ಮುಂದಕ್ಕೆ ಹಾಕ್ತಾರೆ, ನಮ್ಮನ್ನ ಸಂಸಾರದಿಂದ ಮುಂದಕ್ಕೆ ಕಳಿಸ್ತಾರೆ.
ಯಾವ ಲೈಫ್ ಜಾಕೆಟ್ಗಳು ಪ್ರಯೋಜನಕ್ಕೆ ಬರುವುದಿಲ್ಲ. ಹಾಗಿದ್ರೆ ಭಗವಂತನನ್ನ ಸಂಸಾರದ ಸಮುದ್ರವನ್ನ ದಾಟಬೇಕು ಅಂತ ಆದ್ರೆ ಒಂದು ಒಳ್ಳೆ ಲೈಫ್ ಜಾಕೆಟ್ ಬೇಕು. ಯಾವುದು ಕೇಳಿದ್ರೆ ಭಾಗವತವೇ. ಭಾಗವತವನ್ನ ಬಿಟ್ಟು ಇನ್ನಿತರವಾದದ್ದು ಯಾವುದಾದ್ರೂ ಕೂಡ ಹಿಡ್ಕೊಂಡು ನಾನು ಹಾಡ್ತೇನೆ ಅಂತ ಹೇಳಿದ್ರೆ ಏನೂ ಇಲ್ಲ. ಸ್ಕೈ ಡೈವಿಂಗ್ ಮೇಲಿಂದ ಮಾಡ್ತಾರೆ, ಏನಾದರೂ ಕೂಡ ಒಂದು ಅವರಿಗೆ ರಕ್ಷಣೆ ಬೇಕು. ಹಗ್ಗ ಕಟ್ಟಿಕೊಳ್ತಾರೆ ಅಥವಾ ಇನ್ನಿತರ ಏನೋ ಒಂದು ರಕ್ಷಣೆ ಇರ್ತದೆ. ಸುಮ್ಮನೆ ಹಾರೋದಿಲ್ಲ ಅವರು. ಮೇಲಿಂದ ಬಂಗಿ ಜಂಪು, ಆ ಜಂಪು, ಈ ಜಂಪು ಬೇಕಾದಷ್ಟಿದೆ. ಯಾವ ಜಂಪುಗಳು ಕೂಡ ಸುಮ್ಮನೆ ಹಾಡ್ತಾನ? ಯಾರೂ ಕೂಡ ಸುಮ್ಮನೆ ಹಾರೋದಿಲ್ಲ. ಅವನಿಗೊಂದು ದೃಢವಾಗಿರತಕ್ಕಂತಹ ಒಂದು ನಂಬಿಕೆ ಇರ್ತದೆ, ನನ್ನನ್ನ ರಕ್ಷಣೆ ಮಾಡಲಿಕ್ಕೆ ಒಂದು ಹಗ್ಗ ಇದೆ. ಯಾವುದು? ಆ ದೂಡುವವನಿರ್ತಾನಲ್ಲ ಹಿಂದಿನಲ್ಲಿ, ಆ ಬಂಗಿ ಜಂಪಲ್ಲಿ ಏನೋ ಒಂದು ಕಟ್ಟಿಕೊಳ್ತಾನೆ, ಕಟ್ಟಿಕೊಂಡು ದೂಡ್ತಾರೆ ಹಿಂದುಗಡೆಯಿಂದ. ದೂಡಿದಾಗ ಕೆಳಗೆ ಬರ್ತಾನೆ, ಮತ್ತೆ ಪುನಃ ಅವನನ್ನ ಏನೋ ಒಂದು ವ್ಯವಸ್ಥೆಯಲ್ಲಿ ಮತ್ತೆ ಪುನಃ ಮೇಲಕ್ಕೆ ದಡಕ್ಕೆ ಬರ್ತಾನೆ. ಸಂಸಾರದಲ್ಲಿ ಯಾವುದ್ರಿ ಇದೆ? ಬಿದ್ದಾಗಿದೆ. ಸಂಸಾರದಲ್ಲಿ ದೂಡಿದ್ದಾನೆ ಭಗವಂತ. ಮುಳುಗಲಿಕ್ಕೆ ಏಳಲಿಕ್ಕೆ ಗೊತ್ತುಂಟಾ ಕೇಳಿದ್ರೆ ಮುಳುಗಲಿಕ್ಕೆ ಏಳಲಿಕ್ಕೆ ಗೊತ್ತುಂಟು, ಅಷ್ಟೇ ಗೊತ್ತುಂಟು. ಮುಂದಕ್ಕೆ ಹೋಗ್ಲಿಕ್ಕೆ ಈಜ್ಲಿಕ್ಕೆ ಗೊತ್ತುಂಟಾ ಕೇಳಿದ್ರೆ ಈಜುವಂತಹ ವ್ಯವಸ್ಥೆಗಳು ಗೊತ್ತಿಲ್ಲ ರೀ. ಹೇಗ್ರಿ ಈಜೋದು? ಏನೋ ಅಲ್ಪ ಸ್ವಲ್ಪ ಕೈಕಾಲು ಬಡಿತೇವೆ, ಮುಳುಗ್ತಾನೆ, ಹೇಳ್ತಾನೆ, ಮೇಲಕ್ಕೆ ಬರ್ತಾನೆ, ಹೇಗೇಗೋ ಏನೇನೋ ಮಾಡ್ತಾನೆ. ಆದರೂ ಕೂಡ ಏನು ಮಾಡಿದ್ರೂ ಕೂಡ ಸಾಮಾನ್ಯವಾಗಿ ಬರೋದಿಲ್ಲ. ಹಾಗಿದ್ರೆ ಸಂಸಾರದ ವ್ಯವಸ್ಥೆಯಲ್ಲಿ ಮೇಲಕ್ಕೆ ಬರಬೇಕು, ಸಂಸಾರದಿಂದ ದಾಟಬೇಕು ಅಂತಾದರೆ ಒಂದು ಬೇಕು, ಒಳ್ಳೆ ಲೈಫ್ ಜಾಕೆಟ್ ಬೇಕು, ಒಳ್ಳೆ ಒಂದು ವ್ಯವಸ್ಥೆ ಬೇಕು. ಯಾವುದು ಕೇಳಿದ್ರೆ ಯಾವುದ್ಯಾವುದನ್ನೋ ಹಿಡ್ಕೊಂಡ್ರೆ, ಯಾರ್ಯಾರನ್ನೋ ಹಿಡ್ಕೊಂಡ್ರೆ ಏನೂ ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಿದ್ರೆ ನಮ್ಮನ್ನ ದಡಕ್ಕೆ ಮುಟ್ಟಿಸ್ಲಿಕ್ಕಿರುವಂತಹ ಒಂದೇ ಒಂದು ವ್ಯವಸ್ಥೆ ಭಾಗವತ. ಭಾಗವತ ಬಿಟ್ಟು ಇನ್ಯಾವುದೂ ಕೂಡ ನಮ್ಮನ್ನ ಮುಂದಕ್ಕೆ, ನಮ್ಮನ್ನ ಡೆಸ್ಟಿನೇಷನ್ಗೆ ಮುಟ್ಟಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಬೇಕು ಅಂತಾದ್ರೆ ತ್ವನ್ನ ಸಂದರ್ಶನೋ ಧಾತ್ರ ದುಸ್ತರಂ ನಿಧಿ ತೀರ್ಷದ ಕಲಿಂ ಸತ್ವಹರಂ ಹಂಸ ಕರ್ಣಾಧಾರ ಇವಾರಣವಂ. ನಮಗೆ ಒಳ್ಳೆಯ ನಾವಿಕ ಬೇಕು, ಒಳ್ಳೆಯ ಒಂದು ಬೋಟ್ ಬೇಕು. ಸಮುದ್ರದಲ್ಲಿ ಸಣ್ಣ ತೆಪ್ಪ ಪ್ರಯೋಜನಕ್ಕೆ ಬರೋದಿಲ್ಲ. ಅದೇ ನದಿಯಲ್ಲಿ ದೊಡ್ಡದಾಗಿರತಕ್ಕಂತಹ ಬೃಹತ್ತಾಗಿರತಕ್ಕಂತಹ ಹಡಗನ್ನು ತಂದು ಇದರಲ್ಲಿ ಕೊಂಡೋಗಿಟ್ರೆ, ನದಿಯಲ್ಲಿ ಕೊಂಡೋಗಿಟ್ರೆ ಆವಾಗಲೂ ಪ್ರಯೋಜನಕ್ಕೆ ಬರೋದಿಲ್ಲ. ಎಲ್ಲಿ ಎಲ್ಲಿ ಯಾವುದು ಸರಿಯಾಗಿರತಕ್ಕಂತಹ ವ್ಯವಸ್ಥೆಯೋ ಅದನ್ನೇ ಆಶ್ರಯಿಸಬೇಕು. ಹಾಗಿದ್ರೆ ಸಂಸಾರ ಎಂಬಂತಹ ಸಾರದಲ್ಲಿ, ಅಸಾರದಲ್ಲಿ, ರುಕ್ಮಿಣೀಶ ವಿಜಯದಲ್ಲಿ ವಾದಿರಾಜರು ಭಾವಿ ವಾಯುಗಳಾಗಿರತಕ್ಕಂತಹ, ಭಾವಿ ಸಮೀರರಾಗಿರತಕ್ಕಂತಹ ವಾದಿರಾಜರು ಹೇಳ್ತಾರೆ, ಏನು ಕೇಳಿದ್ರೆ ಈ ಸಂಸಾರ ಇದೊಂದು ಅಸಾರ ಅಂತ ಹೇಳ್ತಾರೆ. ಈ ಅಸಾರವಾಗಿರತಕ್ಕಂತಹದ್ರಲ್ಲಿ ಒಂದು ಸಾರವನ್ನು ಹುಡುಕೊಳ್ಬೇಕು ಅಂತಾದ್ರೆ ಅದು ಯಾವುದು ಕೇಳಿದ್ರೆ ಸಂಸಾರ. ಇದರಲ್ಲಿ ಸ್ವಲ್ಪ ಸಾರ, ಅದು ಯಾವುದು? ಭಗವಂತ. ಆದ್ದರಿಂದ ಅಂತಹ ಸಂಸಾರವೆಂಬಂತಹ ಸಾಗರದಲ್ಲಿ ದಾಟಬೇಕು ಅಂತಾದ್ರೆ ಒಳ್ಳೆಯ ಹಡಗು ಬೇಕು. ತೂತು ಬಿದ್ದಂತಹ ಹಡಗಿನಲ್ಲಿ ಏನಾದರೂ ದಾಟ್ತೇನೆ, ಸಮುದ್ರವನ್ನು ದಾಟ್ತೇನೆ ಅಂತ ಹೇಳಿದ್ರೆ ತೂತು ಬಿದ್ದಂತಹ ಹಡಗು ನಮ್ಮನ್ನು ದಾಟಿಸಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ಒಳ್ಳೆಯ ಹಡಗು ಬೇಕು. ಅಂತಹ ಹಡಗನ್ನ ಆಶ್ರಯಿಸಿಕೊಂಡು, ಹಡಗು ಚೆನ್ನಾಗಿದ್ರೆ ಪ್ರಯೋಜನ ಇಲ್ಲ. ಹಡಗಿನಲ್ಲಿ ಒಳಗಿರತಕ್ಕಂತಹ ನಾವಿಕ ಅವನು ಸ್ಟ್ರಾಂಗ್ ಆಗಿರಬೇಕು. ಯಾಕೆ ಕೇಳಿದ್ರೆ ಆಕಾಶದ ಗಾತ್ರದಷ್ಟು ಅಲೆಗಳು ಬರ್ತವೆ, ಆಕಾಶದಷ್ಟು ಎತ್ತರದಷ್ಟು ಅಲೆಗಳು ಬರ್ತವೆ. ಅಂತಹ ಆಕಾಶದಷ್ಟಿರತಕ್ಕಂತಹ ಅಲೆಗಳನ್ನ ಮೀರಿ ಅದನ್ನ ಯಾವುದು ಹಡಗನ್ನ ಮುಂದೆ ತೆಗೆದುಕೊಂಡು ಹೋಗಬೇಕಾದಂತಹ ಸ್ಕಿಲ್ ಬೇಕು. ಕೇವಲ ಹಡಗು ನಡೆಸಲಿಕ್ಕೆ ಗೊತ್ತಿದ್ರೂ ಪ್ರಯೋಜನವಿಲ್ಲ.
ಒಳ್ಳೆಯ ಸ್ಕಿಲ್ ಗೊತ್ತಿರಬೇಕು. ಆ ಸ್ಕಿಲ್ ಅದನ್ನ ಆಶ್ರಯಿಸಿಕೊಂಡು, ಅಂತಹ ಒಳ್ಳೆಯ ಹಡಗನ್ನ ಆಶ್ರಯಿಸಿಕೊಂಡು, ಒಳ್ಳೆಯ ನಾವಿಕನನ್ನ ಆಶ್ರಯಿಸಿಕೊಂಡು ಹೇಗೆ ನಾವು ಸಮುದ್ರವನ್ನು ದಾಟುತ್ತೇವೆಯೋ ಅದೇ ರೀತಿಯಾಗಿ ಸಂಸಾರದಲ್ಲಿಯೂ ಕೂಡ ಒಳ್ಳೆಯ ನಾವಿಕ ಯಾರು? ಭಗವಂತ. ಅವನನ್ನ ಮುಂದಿಟ್ಟುಕೊಂಡು, ಅವನನ್ನ ಆಶ್ರಯಿಸಿಕೊಂಡು ಈ ಹಡಗನ್ನ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಭಗವಂತನಿಗೆ ಹೇಳಿದೆವು ಅಂತ ಹೇಳಿದ್ರೆ ಸುಲಭವಾಗಿ ಇದು ಮುಂದಕ್ಕೆ ಹೋಗುತ್ತದೆ. ಅಂತಹ ಭಗವಂತನಂತೆ ನಮಗೆ ಒಳ್ಳೆಯ ಆಶ್ರಯ ನೀವು ಸಿಕ್ಕಿದ್ದೀರಿ ಹೇಳ್ತಾ ಇದ್ದಾರೆ ಶೌನಕಾದಿಗಳು. ಕಲಿಂ ಸತ್ವ ಕರ್ಣಾಧಾರ ಇವಾಳವಂ, ನಮಗೆ ಸಂಸಾರದಲ್ಲಿ ನಾವಿಕನಂತೆ ಹೇಗೆ ಇದ್ದಾನೋ ಅದೇ ರೀತಿಯಾಗಿ ನಮಗೆ ಕಲಿಯ ಸಂಪರ್ಕದಿಂದ ದೂರವಾಗಲಿಕ್ಕೆ ಬೇಕಾಗಿರತಕ್ಕಂತಹ ಒಂದು ಸಾಧನೆ ಅದು ನಿಮ್ಮಿಂದ ಆಗುವಂತಹದ್ದು. ಅಂತಹ ಸಾಧನೆಯನ್ನ ನಮ್ಮಿಂದ ಮಾಡಿಸಿರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಭಗವಂತನ ಬಗ್ಗೆ ನಮಗೆ ನೀವು ಹೇಳಬೇಕು. ಭಗವಂತ ಶ್ರೀಕೃಷ್ಣ ಪರಂಧಾಮಕ್ಕೆ ತೆರಳಿದ್ದಾನೆ. ಆವಾಗ ಧರ್ಮಕ್ಕೆ ಯಾರು ಆಶ್ರಯ ಹೇಳ್ತಾರೆ? ಸ್ವಾಂ ಕಾಷ್ಠ ಮಧುನೋಪೇತೆ ಧರ್ಮಕ್ಕಂ ಶರಣಂ ಗತಃ. ಧರ್ಮಕ್ಕೆ ಆಶ್ರಯ ಯಾರು? ಭಗವಂತ ಕಲಿಗಾಲ ಪ್ರಾರಂಭವಾದ ಮೇಲೆ 36 ವರ್ಷಗಳ ಕಾಲ ಭಗವಂತ ಇದರಲ್ಲಿದ್ದ. ಆಮೇಲೆ ದೇವತೆಗಳು ಪ್ರಾರ್ಥನೆಯನ್ನು ಮಾಡಿದ್ರು, ಕೃಷ್ಣ ಇನ್ನು ನಿನ್ನ ಕಾರ್ಯಭಾರ ಕಲಿಯುಗದಲ್ಲಿ ಬೇಡ, ನೀನು ನಿನ್ನ ಅವತಾರವನ್ನ ಸಮಾಪ್ತಿಯನ್ನ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡಿದಾಗ ಭಗವಂತ ಅಸ್ತು ಎಂಬುದಾಗಿ ಅವರಿಗೆ ಅಭಯವನ್ನು ನೀಡಿ ಭಗವಂತ ಪರಂಧಾಮಕ್ಕೆ ಹೋಗ್ತಾನೆ. ಹೋಗತಕ್ಕಂತಹ ಸಂದರ್ಭದಲ್ಲಿ ಧರ್ಮಕ್ಕೆ ಆಶ್ರಯ ಬೇಕು. ಧರ್ಮ ಯಾರ ಆಶ್ರಯದಲ್ಲಿತ್ತು? ಸ್ವಾಂ ಕಾಷ್ಠ ಮಧುನೋಪೇತೆ ಧರ್ಮಕ್ಕಂ ಶರಣಂ ಗತಃ. ಧರ್ಮ ಯಾರಲ್ಲಿ ಆಶ್ರಯವನ್ನು ಪಡೆದುಕೊಂಡಿದೆ ಎಂಬುದಾಗಿ ಹೇಳಿದಾಗ ಆವಾಗ ಶೌನಕಾದಿಗಳು ಹೇಳಿರತಕ್ಕಂತಹದ್ದು. ಶೌನಕಾದಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಆ ಶೌನಕರ ಮಾತನ್ನ ಕೇಳಿ ಸೂತರಿಗೆ ತುಂಬ ಆನಂದ ಆಯಿತು. ಯಾಕೆ ಕೇಳಿದ್ರೆ ಕೇಳಬೇಕಾದನ್ನ ಕೇಳಿದ್ದೀರಿ. ಯಾಕೆ ಕೇಳಿದ್ರೆ ಪ್ರಶ್ನೆಯನ್ನು ಕೇಳಲಿಕ್ಕೂ ಗೊತ್ತಿರಬೇಕ್ರಿ. ಪಾಠ ಮಾಡ್ತಾ ಇರ್ತಾರೆ ಅಧ್ಯಾಪಕರು. ಪಾಠ ಮಾಡುವಂತಹ ಸಂದರ್ಭದಲ್ಲಿ ಯಾವುದೋ ಬಾಲಿಶವಾಗಿರ್ತಕ್ಕಂತಹ ಪ್ರಶ್ನೆಯನ್ನು ಕೇಳಿದ್ರೆ ಪ್ರಯೋಜನ ಇಲ್ಲ. ಎಲ್ಲವನ್ನೂ ಕೇಳಿದ್ದಾನೆ, ರಾಮಾಯಣ ಎಲ್ಲೋ ಕೇಳಿದ್ದಾನೆ, ತುಂಬ ವಿಚಾರವನ್ನು ಕೇಳಿ ಕೊನೆಗೆ ರಾಮ ಗುರುಗಳು ಕೇಳಿದರು, ರಾಮ ಸೀತೆಗೆ ಏನಾಗಬೇಕು ಅಂತ ಕೇಳಿದರು. ಕೇಳಿ 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 ರಾಮ ಸೀತೆಗೆ ಏನಾಗಬೇಕು ಎಂಬುದೇ ಮರೆತು ಬಿಟ್ಟಿದ್ದಾನೆ. ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಯನ್ನು ಕೇಳಿದ್ರೆ ತುಂಬ ಬಾಲಿಶವಾಗಿರ್ತಕ್ಕಂತಹ ಪ್ರಶ್ನೆಯನ್ನು ಕೇಳುವಲ್ಲಿ ಬಾಲಿಶತನವಾಗಿರತಕ್ಕಂತಹ ಪ್ರಶ್ನೆಗಳನ್ನು ಕೇಳಿದ್ರೂ ಕೂಡ ಪ್ರಯೋಜನವಿಲ್ಲ. ಶೌನಕಾದಿಗಳು ಸೂತರಲ್ಲಿ ಕೇಳಿರತಕ್ಕಂತಹ ಪ್ರಶ್ನೆ ಸಾಮಾನ್ಯ ಪ್ರಶ್ನೆಯಲ್ಲ. ಧರ್ಮಕ್ಕಂ ಶರಣಂಗತಃ, ಧರ್ಮಕ್ಕೆ ಆಶ್ರಯ ಯಾರು? ಧರ್ಮ ಯಾರಲ್ಲಿ ಆಶ್ರಯವನ್ನು ಪಡೆದುಕೊಂಡಿದೆ ಎಂಬುದನ್ನು ಪ್ರಶ್ನೆಯನ್ನು ಕೇಳಿದ್ದಾರೆ. ಕೃಷ್ಣ ಹೊರಟು ಹೋಗಿದ್ದಾನೆ ಪರಂಧಾಮಕ್ಕೆ. ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ಧರ್ಮಕ್ಕೆ ಆಶ್ರಯ ಬೇಕು. ಧರ್ಮಕ್ಕೆ ಆಶ್ರಯ ಯಾರು ಅಂತ ಕೇಳಿದ್ರೆ ಅಂತಹ ಧರ್ಮಾಶ್ರಯನಾಗಿರತಕ್ಕಂತಹ ವ್ಯವಸ್ಥೆ ಎಲ್ಲಿತ್ತು ಧರ್ಮ ಅಂತ ಕೇಳಿದಾಗ ಅದಕ್ಕೆ ಸೂತರು ಉತ್ತರವನ್ನು ಕೊಡ್ತಾರೆ. ಯಂ ಪ್ರೌರಜಂಗಮನುವೇದನವೇದ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇರಿ ತನ್ಮಯತರಯ ತರವೋಪಿನೇದು ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸೂತರು ಹೇಳ್ತೇನೆ ನಿನಗೆ ಬಾ 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 ಅಂತ ಕರೀತಾ ಇದ್ದಾರೆ. ಏನು ಗೊತ್ತುಂಟ, ದೇಹದಲ್ಲಿ ಅಭಿಮಾನ ಇಲ್ಲ. ನೀವು ನನಗೆ ಹೇಳ್ತೀರಿ ಅಂತಾದ್ರೆ ಏನೇನೋ ಬೇಡ. ಯಂ ಪ್ರೌರಜಂತ ಮನೋಭೇದ ಕೃತ್ಯಂ, ನನಗೆ ನೀವು ಏನೇನೋ ಹೇಳಲಿಕ್ಕೆ ನೀವು ನನಗೆ ನನ್ನನ್ನು ನೀವು ಹೇಳ್ತೀರಿ ಅಂತಾದ್ರೆ ಒಳ್ಳೆಯದನ್ನು ಹೇಳಬೇಕು. ದೇಹದಲ್ಲಿ ಕಿಂಚಿತ್ತೂ ಅಭಿಮಾನ ಇಲ್ಲ. ದೇಹದಲ್ಲಿ ಕೌಪೀನ ಉಂಟೋ ಇಲ್ವೋ ಏನೂ ಗೊತ್ತಿಲ್ಲ.
ಹೋಗ್ತಾನೆ ಇದ್ದಾರೆ. ಶುಕಾಚಾರ್ಯರು ವೇದವ್ಯಾಸರು ಕರೀತಾ ಇದ್ದಾರೆ, ಪುತ್ರ ತನ್ಮಯತೆಯ ತರವೋಪಿ ನೇದು, ಅವನನ್ನ ಪುತ್ರ ಬಾ ಬಾ ಅಂತ ಕರೀತಾ ಇದ್ದಾರೆ. ಕರೆಯುವಾಗ ಅವನಿಗೆ ಆ ದೇಹದ ಏನು ಶುಕಾಚಾರ್ಯರ ವಿಚಾರವನ್ನ ಹೇಳ್ತಾರೆ, ತುಂಬಾ ಅದ್ಭುತವಾಗಿ ಹೇಳ್ತಾರೆ. ಯಂ ಪ್ರೌಢಜಂತಂ ಅನುಭೇದಂ ಅಭೇದ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ. ಯಾರು ಅಂತ ಕೇಳಿದ್ರೆ ಮನೋನಿಯಾಮಕರು. ರುದ್ರದೇವರು ಸಾಮಾನ್ಯರಲ್ಲ, ಶುಕಾಚಾರ್ಯರು ಸಾಮಾನ್ಯರಲ್ಲ, ಮನಸ್ಸಿನ ಅಭಿಮಾನಿ ದೇವತೆ. ಅಂತಹ ಮನೋನಿಯಾಮಕರಾಗಿರ್ತಕ್ಕಂತಹ ರುದ್ರದೇವರಿಗೆ ಹೇಳ್ತಾರೆ, ಎಲ್ಲದರಲ್ಲಿಯೂ ಕೂಡ ಹೇಳ್ತಾರೆ, ನನಗೆ ಅಂತಹ ಶುಕಮನಿಗಳಿಗೆ ನಮಸ್ಕಾರವನ್ನು ಮಾಡ್ತೇನೆ ಅಂತ ಹೇಳಿಕೊಂಡು ಆರಂಭದಲ್ಲಿ ಹೇಳುತ್ತಾ ಇದ್ದಾರೆ. ಮುಂದೆ ಶುಕಾಚಾರ್ಯರ ಯಸ್ವಾನುಭಾವಮಖಿಲ ಶ್ರುತಿಸಾರಮೇಕಂ ಎಂಬುದಾಗಿ ಶುಕಾಚಾರ್ಯರ ಇನ್ನಷ್ಟು ವಿಚಾರವನ್ನ ಅದರಲ್ಲಿ ಹೇಳ್ತಾರೆ. ಎಂತಹ ಶುಕಾಚಾರ್ಯರು? ಶುಕಾಚಾರ್ಯರು ಸಾಮಾನ್ಯರಲ್ಲ, ಮನೋನಿಯಾಮಕರು. ದೇಹದಲ್ಲಿ ಕಿಂಚಿತ್ತೂ ಅಭಿಮಾನ ಇಲ್ಲ. ಅಂತಹ ಅದ್ಭುತವಾಗಿರತಕ್ಕಂತಹ ಶುಕಾಚಾರ್ಯರ ಬಗ್ಗೆ ಹೇಳ್ತೇನೆ ಬಾ ಅಂತ ಹೇಳಿಕೊಂಡು, ನಿನಗೆ ಭಗವಂತನ ಬಗ್ಗೆ ಹೇಳಲಿಕ್ಕಿದೆ ಎಂಬುದಾಗಿ ಅವನನ್ನು ಕರೆದಾಗ ಶುಕಾಚಾರ್ಯರು ಮಾತನಾಡುತ್ತಾರೆ. ಅದನ್ನು ನಾಳೆ ಸೇರಿದಾಗ ನೋಡೋಣ ತಿಳಿದಲ್ಲಿ. ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಣ ಸಂಪೂರ್ಣ ಸರ್ವದೋಷವರ್ಜಿತ ಗೀತಾ ಪ್ರಿಯೇಯಮಾನಂ ವಿಷ್ಣುರ್ಮೇ ಪರಮಸ್ವರ್ಧ. ಶ್ರೀಕೃಷ್ಣಾರ್ಪಿತಮಸ್ತು.